ಸಿಟಿ ಅಂತಾನೆ ಕರೆಸಿಕೊಳ್ಳೋ ರಾಜಧಾನಿ ಬೆಂಗಳೂರು ಸದ್ಯ ಹಾಟ್ ಸಿಟಿಯಾಗಿ ಬದಲಾಗಿದೆ. ಶೆಕೆ ಜೊತೆ ತಾಪಮಾನ ಏರಿಕೆಗೆ ಸಿಟಿ ಮಂದಿ ಥಂಡ ಹೊಡೆದಿದ್ದಾರೆ. ಅದರಲ್ಲೂ ಮಕ್ಕಳು, ವೃದ್ಧರು ಹಾಗೂ ಗರ್ಭಿಣಿಯರು ಎಚ್ಚರಿಕೆಯಿಂದ ಇರಬೇಕು ಅಂತಿದ್ದಾರೆ ತಜ್ಞರು. ರಾಜಧಾನಿ ಬೆಂಗಳೂರು ಆಯಿತು ಹಾಟ್ ಸಿಟಿ. ಬೆಂಗಳೂರಲ್ಲಿ 36 ಡಿಗ್ರಿ ತಲುಪಿದ ಉಷ್ಣಾಂಶ. ಉದ್ಯಾನ ನಗರಿ ಬೆಂಗಳೂರು ಸಿಕ್ಕಾಪಟ್ಟೆ ಬಿಸಿಯಾಗ್ತಿದೆ. ಬೇಸಿಗೆ ಜಳಕ್ಕೆ ನಗರದ ಜನರು ಬಸವಳಿತಿದ್ದಾರೆ. ರಾಜಧಾನಿಯಲ್ಲಿ ಇಂದು ಉಷ್ಣಾಂಶ 36 ಡಿಗ್ರಿಗೆ ತಲುಪಿತ್ತು. ಬೆಳಗ್ಗೆಯಿಂದ ಸಂಜೆ ತನಕ ಬಿಸಿಲಿನ ಹೊಡೆತವಾದರೆ ರಾತ್ರಿಯ ಶೆಕೆಯು ಸಿಟಿ ಜನರ ನಿದ್ರೆಯನ್ನೇ ನುಂಗಿ ಹಾಕ್ತಿದೆ. ಇನ್ನು ಬಿಸಿಲಿನಿಂದ ಎಚ್ಚರ ವಹಿಸುವಂತೆ ವೈದ್ಯರು ಸಲಹೆ ನೀಡಿದ್ದಾರೆ. ಹೈ ಬಿಪಿ, ಹೃದಯ ಸಂಬಂಧಿ ಕಾಯಿಲೆ ಇರುವವರು, ಗರ್ಭಿಣಿಯರು, ವೃದ್ಧರು ಮತ್ತು ಮಕ್ಕಳ ಬಗ್ಗೆ ಎಚ್ಚರ ಇರಲಿ. ಬೆಳಗ್ಗೆ 11ರಿಂದ ಸಂಜೆ 4 ಗಂಟೆವರೆಗಿನ ಬಿಸಿಲಿಗೆ ಮೈಯನ್ನ ಒಡ್ಡದಿರಿ. ಇನ್ನು ಬಿಸಿಲಿನಿಂದಾಗಿ ನಗರದ ಆಸ್ಪತ್ರೆಗಳಲ್ಲಿ ನಿತ್ರಾಣ, ನಿರ್ಜಲೀಕರಣ, ಚರ್ಮದಲ್ಲಿ ಅಲರ್ಜಿ, ಅಜೀರ್ಣದ ಕೇಸ್ಗಳು ಏರಿಕೆಯಾಗ್ತಿವೆ. ಕೂಲ್ ಸಿಟಿಗೆ ಈಗ ವೆದರ್ ಟ್ರಬಲ್ ಶುರುವಾಗಿದೆ. ಬಿಸಿಲಲ್ಲಿ ತೀರಾ ಜಾಸ್ತಿ ಓಡಾಡೋದು ಅದೆಲ್ಲ ಮಾಡ್ಕೊಳ್ಬೇಡಿ. ಛತ್ರಿ ಸಹಾಯ, ಶೇಡ್ಸ್ ತಗೊಳ್ಳಿ. ಮೇನ್ ಬಂದು ಡಿಹೈಡ್ರೇಷನ್ ಆಗಬಾರ್ದು. ಮತ್ತು ಈ ಡಯಾಬಿಟಿಕ್ ಫುಟ್ ಆ ಥರ ಎಲ್ಲ ಇರುತ್ತೆ, ಅವರೆಲ್ಲ ಈ RC ಚಪ್ಪಲ್ಲೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಅದು ಹೀಟಿಗೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಅದನ್ನೆಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು. ಇನ್ನು ಈ ತಿಂಗಳ ಕೆಲವೆಡೆ ಬಿಸಿಗಾಳಿ ಬೀಸುವ ಸಾಧ್ಯತೆ ಇದೆ. ಹೀಗಾಗಿ ಎಚ್ಚರಿಕೆ ವಹಿಸಲಾಗಿದೆ ಅಂತಿದ್ದಾರೆ ಆರೋಗ್ಯ ಸಚಿವರು. ನಮ್ಮ ಇಲಾಖೆಯನ್ನು ಕೂಡ ಕೊಟ್ಟಿದ್ದೀವಿ, ಬೇರೆಯವರು ಕೂಡ ಇಲಾಖೆಗಳಿಂದ ಅವರವರು ಕೊಟ್ಟಿದ್ದಾರೆ. ಆದ್ದರಿಂದ ಇದು ಈಗ ಈ ತಿಂಗಳು ಹೆಚ್ಚು ಈ ಬಿಸಿ ಗಾಳಿ ಕೂಡ ಬೀಸ್ತಾ ಇರುವಂಥ ಕೆಲವು ಪ್ರದೇಶಗಳೆಲ್ಲ ಇದೆ, ಹೀಟ್ ವೇವ್ಗಳೆಲ್ಲ ಇದೆ. ಸೊ ಅಲ್ಲೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ಹೆಚ್ಚಾಗಿರುವಂಥದ್ದು. ಅದಕ್ಕೆ ಅಲ್ಲಿ ಎಚ್ಚರಿಕೆ ಕ್ರಮಗಳು ಕೂಡ ತಗೊಳ್ತಕ್ಕಂಥದ್ದು ಹೇಳಿದೆ. ಬಿಸಿಲಿನ ನಡುವೆ ನೀರಿಗಾಗಿಯೂ ಹಾಹಾಕಾರ. ರಾಜಾಜಿನಗರದಲ್ಲಿ ಕುಡಿಯುವ ನೀರಿಗೆ ಪರದಾಟ. ಬಿಸಿಲಿನ ಜಳದ ನಡುವೆ ನಗರದಲ್ಲಿ ನೀರಿನ ಅಭಾವ ತಲೆದೋರುತ್ತಿದೆ. ರಾಜಾಜಿನಗರದ ವಾರ್ಡ್ ನಂಬರ್ 130ರ 5ನೇ ಬ್ಲಾಕ್ ಚಾಮುಂಡಿ ನಗರದಲ್ಲಿ 3,000ಕ್ಕೂ ಹೆಚ್ಚು ಮನೆಗಳಿವೆ. ಆದರೆ ದಿನಕ್ಕೆ ಅರ್ಧ ಗಂಟೆ ಮಾತ್ರ BWSSP ನೀರು ಬಿಡುತ್ತಂತೆ. ಮಧ್ಯರಾತ್ರಿ ಬರುವ ನೀರಿಗಾಗಿ ಜನರು ನಿದ್ರೆ ಬಿಟ್ಟು ಕಾದು ಕೂರಬೇಕು. ಬರುವ ನೀರು ಕೂಡ ಯಾವುದಕ್ಕೂ ಸಾಲಲ್ಲ ಅಂತ ಜನ ಅಳಲು ತೋಡಿಕೊಳ್ತಿದ್ದಾರೆ. ಸದ್ಯ ನೀವು ಗಮನಿಸ್ತಾ ಹೋಗ್ಬೋದು, ಈಗಾಗಲೇ ವಾಟರ್ ಟ್ಯಾಂಕ್ಗಳ ಮೊರೆ ಹೋಗ್ತಿರುವಂಥದ್ದು. ಅಂದರೆ ನಗರದ ಬಹುತೇಕ ಭಾಗದಲ್ಲಿ ನೀರು ಸಿಗ್ತಾ ಇಲ್ಲ. ನೀರು ಸಿಗದಿದ್ರೆ ಈಗಾಗಲೇ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿರೋದು. ಅದರಲ್ಲೂ ರಾಜಾಜಿನಗರದ, ಚಾಮುಂಡಿ ನಗರದ ಈ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ನೀರು ಸರಿಯಾಗಿ ಬಾರದಿದ್ರು ಬಿಲ್ ಮಾತ್ರ ತಪ್ಪದೆ ಬರುತ್ತೆ ಅಂತ BWSSP ವಿರುದ್ಧ ಜನ ಕಿಡಿಕಾರಿದ್ರು. ಸಾಯಂಕಾಲ 1 ಅವರ್ ಬರುತ್ತೆ, ಬರೋದು ಮೇಲ್ಗಡೆ ಇರೋದು ಫುಲ್ ಮೋಟ್ರ್ ಹಾಕೊಂಡ್ಬಿಡ್ತಾರೆ. ನಾವು ಮಧ್ಯದಲ್ಲಿದ್ದೀವಿ, ಮಧ್ಯದಲ್ಲಿ ನಮ್ಗೆ ನೀರೇ ಬರಲ್ಲ. ಆಮೇಲೆ ಇಲ್ಲಿ ಒಂದು 15 ಮನೆಗೆ ನೀರು ಬರಲ್ಲ. ಕೆಳಗಡೆ ಹೋಗ್ಬಿಡುತ್ತೆ, ಮೇಲೆ ಹೋಗ್ಬಿಡುತ್ತೆ ಅಷ್ಟೇ. ಸಾಯಂಕಾಲದಲ್ಲಿ 6 ಗಂಟೆಗೆ ಬಿಡ್ತಾರೆ, 8ವರೆಗೆ ನಿಲ್ಲಿಸ್ತಾರೆ. ಅರೆ ನಮಗೆ ಬರಲ್ಲ. ನಮಗೆ 7ವರೆಗೆ 8 ಗಂಟೆಗೆ ಬರ್ತೇವೆ, ಒಂದು 4-5 ಬಿಂದಿಗೆ ಸಿಗುತ್ತೆ ಅಷ್ಟೇ. ಒಂದ್ ಕಡೆ ಬಿಸಿಲಿನ ಜಳ, ಮತ್ತೊಂದು ಕಡೆ ನೀರಿನ ಅಭಾವ. ಬೇಸಿಗೆ ಕಳೆಯುವಷ್ಟರಲ್ಲಿ ಇನ್ನು ಯಾವ್ಯಾವ ಸಮಸ್ಯೆ ಬರುತ್ತೋ ಅಂತ ಜನ ಆತಂಕಗೊಂಡಿದ್ದಾರೆ. ವಿನಯ್ ಕುಮಾರ್ ಕಾಶಪ್ಪನವರ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು.